ಬೆಳೆಸಿ ಬ್ರಹ್ಮ ರೈತ 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 ಅನ್ನ ಕೊಡುವ ದಾತ ಜೀತ 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 ದೊರೆಗಳು ಬೆಳೆಸಿ ಭೂತ ಬೇಲಿಯ ಹೊರಗೆ. ಹಲೋ ಬ್ರೋ, ಏನ್ ಮಾಡ್ತಿದ್ದೀರಾ? ಏನಿಲ್ಲ ಬ್ರೋ, ಕುರಿ ಹುಲ್ ಬೇಕಿತ್ತು, ಹುಲ್ ಕೊಯ್ತಿದ್ದೆ. ಹಿಂಗೆ ನೀರ್ ಕರೆಂಟ್ ಹಾಕಿದ್ರು, ಹಿಂಗೆ ನೀರ್ ಬಿಟ್ಕಂತ ಹುಲ್ ಕೊಯ್ತಿದ್ದೆ. ಏನ್ ಬೆಳೆ ಇದು? ಇದು ಭತ್ತ ಬ್ರೋ, ಇದು ಮೆಕ್ಕೆಜೋಳ. ಹಾ ನಮ್ದು ಅಂದ್ರೆ ನಮ್ದೇ ಅಂತ ಅಲ್ಲ, ಪೂರ್ವಜರದು. ತಂದೆ ಅಜ್ಜನಿಂದ ತಂದೆ ಬಂತು, ತಂದೆಯಿಂದ ಈಗ ನಂಗ್ ಬಂದೈತೆ. ಹಿಂಗೆ 1/4 ಎಕರೆ ನೆಟೆ ಮಾಡಿದೀನಿ, 1 ಎಕರೆ ಗೊಂಜಾಳ ಹಾಕಿದೀನಿ. ನಮ್ಮ ಹೆಸರು ವಿನಯ್ ಅಂತ ಬ್ರೋ. ವಿನಯ್. ಇದು ಕಿರ್ವಾಡಿ. ಇದು ಹಾವೇರಿ ಜಿಲ್ಲೆ ಹನಗಲ್ ತಾಲೂಕ್. ಕಿರ್ವಾಡಿ ಹತ್ರ ಬರುತ್ತೆ. ಡೈಲಿ ಕೆಲಸ ಬೈ ಗದ್ದೆಗೆ ಹೋಗೋದು, ಗದ್ದೆ ನೋಡೋದು, 4 ಕುರಿ ಇದೆ ಟಗರು, ಅದನ್ನ ನೋಡ್ಕೊಳೋದು ಮಾಡ್ತೀವಿ. ಎಷ್ಟು ಎಕರೆ ಮೆಕ್ಕೆಜೋಳ? ಎಷ್ಟು ಎಕರೆ ಇದೆ ಮೆಕ್ಕೆಜೋಳ? 1 ಎಕರೆ ಇದೆ. ಇದು 1/4 ಎಕರೆ ನೆಟಿ ಮಾಡಿದೀನಿ. ಇದು ಯಾವ ಭತ್ತ ಅಂದ್ರೆ ಯಾವ ತಳಿ ಇದು? ಇದು RNR ಅಂತ ಸಣ್ಣ ತಳಿ. RNR ಸಣ್ಣ ತಳಿ. ಮಾರಕ ಅಥವಾ ಮನೆ? ಇಲ್ಲ ಬೈ, ಮಾರಕಲ್ಲ, ಮನೆಗೆ. ಅಲ್ಲ ಬ್ರೋ, 1 ಎಕರೆ ಮೆಕ್ಕೆಜೋಳ ಆಮೇಲೆ 1/4 ಎಕರೆ ಭತ್ತ, ಇದರಿಂದ ನಿಮ್ ಜೀವನ ಅದೇ ಅಂತ ಅಲ್ಲ ಬ್ರೋ, ಇದು ಹಂಗೆ ಸೈಡು ಹಂಗೆ ಇದು. ಮತ್ ನಾವು ಇದನ್ನೇ ನಂಬ್ಕೊಂಡ್ ಇರಕ್ ಆಗಲ್ಲ, ಗಾರೆ ಕೆಲ್ಸಕ್ಕೂ ಹೋಗ್ತೀನಿ. ಎಲ್ಲಿಗೆ? ಗಾರೆ ಕೆಲ್ಸ ಇಲ್ಲೇ ಊರಲ್ಲಿ ಮಾಡ್ತಾರೆ, ಸುತ್ತಮುತ್ತ ಹಳ್ಳಿಯಲ್ಲಿ ಮಾಡ್ತಾರೆ, ಹೋಗ್ತೀನಿ ಗಾರೆ ಕೆಲ್ಸ ಹೋಗ್ತೀನಿ. ಕೃಷಿ ಅಷ್ಟೇ ನಂಬ್ಕೊಂಡ್ ಕೂತಿಲ್ಲ? ಇಲ್ಲ ಬ್ರೋ, ಕೃಷಿ ಅಷ್ಟೇ ನಂಬ್ಕೊಂಡ್ ಕುಂತ್ರೆ ಜೀವನ ಮಾಡಕ್ ಆಗಲ್ಲ. ಯಾಕೆಂದ್ರೆ ಬ್ರೋ ರೇಟ್ ಸಿಗಲ್ಲ ಬ್ರೋ. ಅದು ಹೇಳದಷ್ಟು ನಾವು ಯೋಚನೆ ಮಾಡಿದಷ್ಟು ಬೆಲೆ ಕಟ್ಟಕ್ ಆಗಲ್ಲ, ಯಾವ್ದೇ ಬೆಳೆಗಾಗ್ಲಿ. ಆಮೇಲೆ ಇವಾಗಿನ ಗೊಬ್ಬರ, ಬೀಜ ನಿಮ್ಗೆ ಗೊತ್ತಿದ್ದಂಗೆ ರೇಟ್ ಇದೆ, ಅದನ್ನ ನಂಬ್ಕೊಂಡು ಮಾಡಕ್ ಆಗಲ್ಲ. ಇಲ್ಲ, ಆಗಲ್ಲ. 1 ಎಕರೆ 5 ಎಕರೆ ಇಂದಾನೇ ಬದುಕ್ತಕ್ ಆಗ್ತಿಲ್ಲ ಜನಗಳಿಗೆ. 1 ಎಕರೆಯಿಂದ ಇಲ್ಲಿ ಸಾಧ್ಯನೇ ಇಲ್ಲ. ಕೃಷಿಯಿಂದ ಲಾಭ ಏನಿಲ್ಲ. ಇದೇ ಕೃಷಿಯಿಂದ ಲಾಭ ಇಲ್ಲ ಅಂತ ಅಲ್ಲ, ನಾವು ಮಾಡುವ ಕೆಲಸದ ಮೇಲೆ ಬರುತ್ತೆ ಅದು ಲಾಭ. ಹಾ, ನಮ್ದೇ ಬ್ರೋ. ಇದು 4 ಇಂಚ್ ಇದೆ. ಆಗುತ್ತೆ ಬ್ರೋ, 2.5 ಎಕರೆ ಮೇಲ್ ಆಗುತ್ತೆ. ನಾವ್ ಮಾಡ್ತಿರೋದು 1.5 ಎಕರೆ ಅಷ್ಟೇ. 1.5 ಇದೆ. 1.5. ಎಷ್ಟು ವರ್ಷ ಆಯ್ತು ಬೋರ್ ಹಾಕ್ಸಿ? ಬೋರ್ ಹಾಕ್ಸಿ 2.5-3 ವರ್ಷ ಆಯ್ತು ಬ್ರೋ. 2.5-3 ವರ್ಷ. ಕೃಷಿ ಬಗ್ಗೆ ನಾವು ಎಷ್ಟೇ ಇದಕ್ಕೆ ಒತ್ತು ಕೊಟ್ಟು ದುಡಿದ್ರು ನಮ್ಗೆ ಬೆಳೆ ತಕ್ಕಂಗೆ ಇದು ಸಿಗಲ್ಲ, ಬೆಲೆ ಸಿಗಲ್ಲ. ಇಲ್ಲಿ ಬನ್ನಿ ಬ್ರೋ, ಹಂಗ ಮುಂದೆ ಮೊನ್ನೆ ಮಳೆ ಗಾಳಿಗೆ ಭತ್ತ ಇದು ಮೆಕ್ಕೆಜೋಳ ಬಿದ್ದೈತಿ. ಇಲ್ಲಿ ನೋಡ್ ಬರ್ರಿ, ಇಲ್ಲಿ ಹೆಂಗ್ ಬಿದ್ದೈತಿ. ನೆಲ ಕತ್ತೈತಿ. ಈ ತರ ಆದ್ರೆ ಲಾಸ್ ನಿಮ್ಗೆ ಅಂದ್ರೆ ಮತ್ತೆ ಅದ್ ಬರುತ್ತ ಬ್ರೋ. ಅದು ಆಗುತ್ತೆ, ಬಲಿಯಂತ ಕಾಳು ಬಲಿಯೋದಿಲ್ಲ. ಈ ತರ. ಹಾ, ಒಂದ್ ಕಡೆ ಬೆಲೆ ಕಡಿಮೆ, ಒಂದ್ ಕಡೆ ಪ್ರಕೃತಿ ವಿಕೋಪ. ಈಗ 1 ಎಕರೆ ಮೆಕ್ಕೆಜೋಳ ಬೆಳಿಬೇಕಾದ್ರೆ ಏನೇನ್ ಕೆಲಸ ಇರುತ್ತೆ ಬ್ರೋ? ಮೊದಲಿಗೆ ದನ ಅಂತ ಇದ್ವು, ದನ ಕರ ಅಂತ ಇದ್ವು. ಬೇಸಾಯ ಮಾಡ್ತಿದ್ರು. ಒಂದು ರಂಟಿ ಹೊಡೆಯೋದಾಗ್ಲಿ, ಕೋಲ್ಡ್ ಹೊಡೆಯೋದಾಗ್ಲಿ ಎಲ್ಲಾ ಬೇಸಾಯ ದನದ ಮೇಲೆ ನಡೀತಿತ್ತು. ಆದ್ರೀಗ ಎಲ್ಲಾ ಟ್ಯಾಕ್ಟ್ರಿ. ಈಗ 5-10 ಎಕರೆ ಇದೆ ಅಂದ್ರೆ ಒಂದ್ ಟ್ಯಾಕ್ಟ್ರಿ ಕೊಂಡ್ಕೊಂಡು ನಾವೇ ಇಟ್ಕೋಬಹುದು. ಈಗ 1 ಎಕರೆ 2 ಎಕರೆ ಇದ್ದಾರೆಲ್ಲ ಅದನ್ನೆಲ್ಲ ಮಾಡಕ್ ಆಗಲ್ಲ, ಬಾಡಿಗೆನೆ ಹಚ್ಬೇಕು. ಈಗ ಒಂದೊಂದ್ ತಾಸಿಗೆ 800, 900, 1000 ಮಟ್ಟ ಹೊಡಿತಾರೆ. ಈಗ ನಾವ್
ರಂಟಿ ಆಗ್ಲಿ ಲೂಟರ್ ಆಗ್ಲಿ ಹೊಡಿತಾರೆ. ಈಗ ಒಂದ್ ಸಾಲು ಒಂದ್ ತಾಸಿನ ರಂಟಿ ಹೊಡಿಬೇಕಂದ್ರೆ ಒಂದ್ ಎಕರೆಗೆ 2 ತಾಸು ಆಗ್ತೈತಿ. ಒಂದೂವರೆ 2 ತಾಸು ಮಾಡ್ತಾರೆ. ಹೌದು, ಅವನ್ನೆಲ್ಲ ನೀವೇ ಲೆಕ್ಕ ಹಿಡಿದ್ರೆ ಇಲ್ಲಿ ಬಂದ್ ಹಾಕಿರುವಂತ ಅಮೌಂಟ್ ನಮಗೆ ಸಿಗುವಂತ ಬೆಲೆ ನಾವು ಖರ್ಚು ಮಾಡಿದಂತ ದುಡ್ಡಿಗೂ ಸಮಾನೆ ಸಮ. ಅಂದ್ರೆ ಲಾಭ ಏನಿಲ್ಲ. ಲಾಭ ಇಲ್ಲ. ಯಾಕೆ ಮಾಡ್ಬೇಕು ಅಂದ್ರೆ ಕೃಷಿ ಬಿಟ್ಟು ಬೇರೆ ಇರಕ್ ಆಗಲ್ಲ ಬ್ರೋ. ಈಗ ರೈತ ಅಂದ್ಮೇಲೆ ಲಾಸು ಲಾಭ. ಕೃಷಿ ಬಿಟ್ಟು ಬೇರೆ ಏನ್ ಮಾಡೋಣ ಹೇಳಿ ನೀವ ನೋಡೋಣ. ಕೃಷಿನೇ ಮಾಡ್ಬೇಕು. ಹಂಗಾಗಿ ಮಾಡೋದು ಈ ತರ. ಇಲ್ಲಿ ಕೆಲ್ಸ ಮಾಡಕುಂತು ಗದ್ದಿ ಕೆಲ್ಸ ನಮ್ದೇ ಮಾಡಕುಂತು 2.5-3 ವರ್ಷ ಆಯ್ತು. 2.5-3 ವರ್ಷ ಆದ್ರೂ ಬಂಡವಾಳ ಹಾಕ್ತೀನಲ್ಲ ಅದ್ನೇ ರಿಟರ್ನ್ ದುಂಡಕ್ ತಗೊಂತೀನಿ. ಈಗ ಒಂದ್ಸಲ ಬೀಜ ಗೊಬ್ಬರಕ್ಕೆ ಒಂದ್ 5,000-6,000 ಕೊಟ್ಟು ಬೀಜ ಗೊಬ್ಬರ ತಂದೆ. ರಂಟಿ ಲೂಟ್ರ್ ಓಡ್ಸಕ್ ಒಂದ್ 5,000 ಖರ್ಚು ಮಾಡಿದೆ. ಹಿಂಗೆಲ್ಲಾ ಮಾಡಿರೋದ್ನ ದುಂಡಾಗಿ ದುಂಡಾಗಿ ಅದೇ ಅಮೌಂಟ್ ನಮ್ ಕೈ ಸಿಕ್ಕಂಗೆ ಅಷ್ಟೇ, ಮತ್ತೆಂತಿಲ್ಲ. ಅದು ಏನಾದ್ರು ರೈತ ಸಾಲ ಮಾಡಿ ಹಾಕಿದ ಅಂದ್ರೆ ಇಲ್ಲಿ ಅವ್ರಿಗೆ ಕೊಡಂತ ಅಮೌಂಟಿಗೂ ಇಂಟ್ರೆಸ್ಟಿಗೂ ಇಲ್ಲಿ ದುಡ್ದಿರೋದಷ್ಟು ಅವ್ರಿಗೆ ಕೊಡೋದೆ. ಮತ್ತೆ ರೈತನ ಕೈ ಖಾಲಿ. ಹಿಂಗೆ ಏನಿಲ್ಲ ಅಂದ್ರೂ 1 ಎಕರೆ ಮೆಕ್ಕೆಜೋಳ ಬೆಳಿಬೇಕಂದ್ರೆ ಒಂದು 28,000-30,000 ಬೇಕು ಖರ್ಚು. 1 ಎಕರೆ ಮೆಕ್ಕೆಜೋಳ 28,000-30,000 ಬೇಕು. ಅಲ್ಲ ಬ್ರೋ, ಇಲ್ಲಿ ನಾವು ಹಾಕ್ತಿರೋದು ಅದಕ್ಕೆ ಬೀಜ ಗೊಬ್ಬರ ಎಣ್ಣೆ ಅವು ಕ್ರಿಯೇಟಿಂಗ್ ಅವು ದುಬಾರಿ. ಇಲ್ಲಿ ಬೇರೆ ಗಾಡಿ ತಗೊಂಬಂದ್ ಹೊಡ್ಸ್ಬೇಕು. ಅವ್ರ ಬಾಡಿಗೆ ಟ್ರ್ಯಾಕ್ಟರ್ ಅವ್ರಿಗೂ ಜಾಸ್ತಿ ದುಡ್ಡು. ಇದ್ರಲ್ಲೆಲ್ಲ ಟ್ಯಾಲಿ ಮಾಡಿದ್ರೆ ಎಲ್ಲಿ ಉಳಿತೆ? ಚೆನ್ನಾಗಿ ಹಾಳಾಗ್ಲಿಂಗ ಮಳೆಗೆಲ್ಲ ಸಿಗ್ಲಂಗ ಚೆನ್ನಾಗಿ ಬೆಳೆದ್ವಿ ಅಂದ್ರೆ 1 ಎಕರೆಕ್ಕೆ 35-40 ಕ್ವಿಂಟಲ್ ಮಟ್ಟ ಬೆಳಿತೀವಿ. ಇಲ್ಲ ಅಂದ್ರೆ ಹಿಂಗೆಲ್ಲ ಹಾಳಾಗಿ ಪಾಳಾಗಿ ಅಂದ್ರೆ 25-22. ಮಳೆ ಗಾಳಿಗೆಲ್ಲ ಮೆಕ್ಕೆಜೋಳ ನೆಲಕ್ ಬಿದ್ರ ಲಾಸ್ ಆದ್ರೆ ಲಾಸೆ, ಲಾಭ ಆದ್ರೆ ಲಾಭನೇ. ಅಂದ್ರೆ ಅತಿ ದೊಡ್ಡ ಲಾಭ ಅಲ್ಲಿ ಅಡಿಕೆ ಆಮೇಲೆ ಶುಂಠಿ ಎಲ್ಲ ಬೆಳಿತಾರಲ್ಲ ಆ ತರದ್ದೇನ್ ಲಾಭ ಸಿಗಲ್ಲ ಇದ್ರಲ್ಲಿ. ಆ ತರ ಲಾಭ ಭತ್ತ ಗೊಂಜಾಳದಲ್ಲೆಲ್ಲ ಸಿಗಲ್ಲ. ಹಂಗೆ ಪೀಕ್ ಬ್ರೋ ಇವು. ಅಡಿಕೆ ಆಗ್ಲಿ ಶುಂಠಿ 1 ವರ್ಷದ ಪೀಕು, ಅಡಿಕೆ 5 ವರ್ಷದ ಮೇಲ್ಗಡೆ ಫಲ. ಅವಕ್ಕೆಲ್ಲ ಟ್ಯಾಲಿ ಮಾಡಿದ್ರೆ ಇದು ಎತ್ತಾಗೆ. ಹಾ ಅಣ್ಣ, ನಿಮ್ದೇನ್ ಚಾನಲ್? ಜನತಾ ವಾಹಿನಿ. ನಿಮ್ಮ ಹೆಸರು? ನಾಗರಾಜ್. ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಿರಾ? ಎಷ್ಟು ವರ್ಷ ಆಯ್ತು? ಹೌದಾ. ನಮ್ಮಂತ ಯುವ ರೈತರ ಮೇಲಕ್ಕೆ ನಿಮ್ ಕಾನ್ಸೆಪ್ಟ್? ಯುವ ರೈತರು ಅಂತ ಅಂದ್ರೆ ನಾವೇನು ಈ ತರ ಪೀಕ್ ಮಾಡಿದ್ರೆ ಇಷ್ಟು ಬರುತ್ತೆ, ಹಿಂಗ್ ಮಾಡಿದ್ರೆ ಅಂತ ಅಂದು ಮಾಹಿತಿ ಇಲ್ದಂತಾರ. ಇಲ್ಲ ತಂದೆ ತಾಯಿಯಿಂದ ಒಂದಿಟ್ಟು ಕಲ್ಕೊಂಡಿದ್ದೀವಲ್ಲ, ಅದನ್ನೇ ಮಾಡ್ಕೊಂಡ್ ಹಂಗೆ ಮುಂದೆ ಹೋಗೋದು. ಇದು ಆನೋಟಿ ಹೋಗುತ್ತೆ. ಆನೋಟಿ ಶಿವಮೊಗ್ಗ. ಆನೋಟಿ ಶಿವಮೊಗ್ಗ. ಹಾ ಕರೆಂಟ್ ಇದೆ ಬ್ರೋ. ಇಲ್ಲೇ ಇದೆ ನೋಡ್ರಿ ನೀರು. ಹಾ ಬನ್ನಿ. ಟೈಪ್ ಇನ್ನೂ ದೊಡ್ಡರಾಗಿಲ್ಲ. ನಾವು ದೊಡ್ಡವರಾಗಿಲ್ಲ, ನೀವು ದೊಡ್ಡವರಾಗಿಲ್ಲ.
ಯಾವ್ದು ಇದಲ್ಲ, ಇಲ್ಲ ಇದು ದೊಡ್ಡಪ್ಪರ್ದು, ನಮ್ಮ ಅಪ್ಪಾಜಿ ಅಣ್ಣಾರ್ದು. ಅವ್ರದ್ದು ಎಷ್ಟು ಎಕರೆ ಇದೆ? ಅವ್ರದ್ದು 4-5 ಎಕರೆ ಇದೆ. ಇಲ್ಲೇ ಅಂತಲ್ಲ, ಮತ್ ಬೇರೆ ಕಡೆ ಇದೆ, ಬೇರೆ ಬೇರೆ ಕಡೆ ಇದೆ. ಅವರು ಮೆಕ್ಕೆಜೋಳ. ಹಾ, ಮೆಕ್ಕೆಜೋಳ ಮಾಡ್ತಾರೆ, ನೆಟಿ ಮಾಡ್ತಾರೆ. ಇಲ್ಲ ಆಲ್ಮೋಸ್ಟ್ ಜನ ಮೆಕ್ಕೆಜೋಳ ನೆಟಿ ಮೇಲೆ ಇರೋದು ಬ್ರೋ. ಇಲ್ಲಿ ಭತ್ತ ನಾವ್ ನೆಟಿ ಅಂತೀವಿ. ನಿಮ್ ಕಡೆ ಏನಂತೀರಾ? ನಮ್ಮ ಕಡೆನೂ ಭತ್ತ ನಾಟಿ ಅಂತಾರೆ. ನಮ್ ಜಿಲ್ಲೆ ಹಾವೇರಿ. ಹಾವೇರಿ ದೂರ ಇಲ್ಲ ಅಲ್ಲ ಬ್ರೋ, ನೀವೇನು ನೋಡಿ ನಿಮ್ಗೆ ಕೃಷಿ ಆಯ್ಕೆ ಮಾಡ್ಕೊಳ ಅಂತೀರಾ? ಹಿಂಗೆ ಕೃಷಿ ಆಯ್ಕೆ ಮಾಡ್ಕೊಳ ಅಂತೀರಾ ಲೈಫ್ ನಲ್ಲಿ ನೀವು? ಹಾ, ಸೈಬರ್ ಸೆಂಟರ್ ಅಂದ್ರೆ ಕಂಪ್ಯೂಟರ್ ಸೆಂಟರ್ ಇತ್ತಲ್ಲ, ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಸೈಬರ್ ಸೆಂಟರ್ ಆಲ್ರೆಡಿ ವರ್ಕ್ ಇದೆ, ಇಲ್ಲ ಅಂತ ಅಲ್ಲ, ಸ್ವಲ್ಪ ಕಾಂಟ್ರಾಕ್ಟ್ ಬೇಸ್ ಮೇಲೆ. ಇಲ್ಲ ಅಂದ್ರೆ ಇಲ್ಲ. ಓಕೆ, ಟೈಮ್ನಲ್ಲಿ ಯೂಟ್ಯೂಬ್ ಚಾನಲ್ ಓಪನ್. ಹಿಂಗೆ ಅಲ್ಲ ಬ್ರೋ, ಹಾ ಈಗ ಡೈಲಿ ಪೇಪರ್, ನ್ಯೂಸ್ ಪೇಪರ್ ಮೇಲೆ ಚಾನಲ್ ರೈತ ಆ ಥರ ಆತ್ಮಹತ್ಯೆ ಮಾಡ್ಕೊಂಡ ನ್ಯೂಸ್ ಬರುತ್ತಲ್ಲ, ಈಗ ಯಾಕೆ ಏನ್ ಪ್ರಾಬ್ಲಮ್ ಆಗತ್ತಾರ ಅದಕ್ಕಂತ? ಏನ್ ಪ್ರಾಬ್ಲಮ್ ಅಂದ್ರೆ ಬ್ರೋ, ನಾವು ಬೆಳೆ ಮೇಲೆ ಸರಿಯಾದ ಬೆಲೆ ಇಲ್ಲ ಅಂತ ಅಂದಷ್ಟೇ. ಈಗ ಮೆಕ್ಕೆಜೋಳ ಹೋದ ವರ್ಷ ಎಷ್ಟಿತ್ತು ರೇಟು? 2300 2400 ಇತ್ತು ಒಂದ್ ಕ್ವಿಂಟಲ್ಗೆ. ಈ ವರ್ಷ ಒಂದ್ ಕ್ವಿಂಟಲ್ 1600 1500 1600 ಬರೀ 1600. ಈಗ ಹೇಳಿ, ಏನು ರೈತನ ದೇಶದ ಬೆನ್ನೆಲುಬು. ಯಾರ ಬೆನ್ನೆಲುಬು? ದೇಶದ ಬೆನ್ನೆಲುಬು. ಹಂಗೆ ಗಾದೆ ಸುಳ್ಳೆ. ಮತ್ತೆ ರೈತನೇ ದೇಶದ ಬೆನ್ನೆಲುಬು ಅಂದಾಗ, ರೈತನ ಪಡೆದಂತ ಕಷ್ಟಕ್ಕೆ ಶ್ರಮಕ್ಕೆ ಸರಿಯಾದ ಫಲ ಸಿಕ್ಕಾಗ ರೈತನೇ ದೇಶದ ಬೆನ್ನೆಲುಬು. ಅವನಿಗೆ ಫಲಾನೇ ಇಲ್ಲ. ಅವನು ಯಾವುದೇ ಒಂದು ಬೆಳೆ ಆಗ್ಲಿ, ಯಾವುದೇ ಒಂದು ಕೃಷಿ ಸಂಬಂಧ ಕೆಲಸ ಮಾಡಿದ್ರು, ಯಾವ್ದಾದ್ರಲ್ಲೂ ಒಂದು ಉತ್ತಮವಾದ ಅಮೌಂಟ್ ಹಣ ನೋಡಿಲ್ಲ. ಅವರ ದುಡಿಮೆ ತಕ್ಕಂಗೆ ಇಲ್ಲ. ಈಗ ನಾನೇ ಗಾರೆ ಕೆಲ್ಸಕ್ಕೆ ಹೋಗ್ತೀನಿ, ಬೆಳಗಿಂದ ಸಂಜೆ ಮಟ್ಟ ದುಡ್ರೆ ಅದಕ್ಕಂತ ನಿಗದಿಯಾದಂದು 600 ರೂಪಾಯಿ 700 ರೂಪಾಯಿ ಅಮೌಂಟ್ ಕೊಡ್ತಾರೆ. ಆದ್ರೆ ಇದು ಕೆಲ್ಸಲ್ಲಿ ಇಲ್ಲ, ಫಿಕ್ಸೆಡ್ ಸ್ಯಾಲ್ರಿ ಇಲ್ಲ ಕೃಷಿಲಿ. ನಾವು 3 ರಿಂದ 4 ತಿಂಗಳು ದುಡಿದು ಮಾಡ್ಕೊಂಡು ತಗೊಂಡೋಗಿ ನಾವು ಬೆಳೆದಂತ ಬೆಳೆಗೆ ಅವ್ರ ಕೈಯಲ್ಲಿ ಕೊಟ್ರೆ, ವ್ಯಾಪಾರಸ್ಥರ ಕೈಯಲ್ಲಿ, ಅದ್ರ ಬೆಳೆ ತಕ್ಕಂತೆ ನಮ್ ದುಡಿಮೆ ತಕ್ಕಂತೆ ಅಮೌಂಟ್ ಸಿಗಲ್ಲ. ಸಾಕ್ರಿ, ಒಣ ಹುಲ್ಲು ಸೆಪ್ಪಿ ಎಲ್ಲ ತಿನ್ನಿಸ್ತೇವಿ, ಸಾಕು. ಬರ್ರಿ ಹೋಗೋಣ, ಬರ್ರಿ, ಮನೆಗೆ ಹೊತ್ತಾಯ್ತ, ಇನ್ನು ಹೋಗಿ ಕುರಿ ಚಾಕ್ರಿ ಮಾಡ್ಬೇಕು. ಹೋಗೋಣ ಬರ್ರಿ. ಹಾವೇರಿ ಟು ಶಿವಮೊಗ್ಗ ರೋಡ್. ಹಾವೇರಿ ಟು ಶಿವಮೊಗ್ಗ ರೋಡ್.